ಈ ಥಂಬ್ನೇಲ್ ಅನ್ನ ನಾನು ಚಾಟ್ ಜಿ ಪಿ ಟಿ 2.0 ಇಮೇಜ್ ಮಾಡೆಲ್ ಅನ್ನ ಯೂಸ್ ಮಾಡಿಕೊಂಡು ಜಸ್ಟ್ 5 ಮಿನಿಟ್ಸ್ ಒಳಗಡೆ ಕ್ರಿಯೇಟ್ ಮಾಡಿದ್ದೇನೆ. ಯಾವುದೇ ಫೋಟೋಶಾಪ್ ಇಲ್ಲ, ಕ್ಯಾನ್ವಾ ಇಲ್ಲ, ಮತ್ತೆ ಗ್ರಾಫಿಕ್ ಡಿಸೈನರ್ ಅನ್ನು ಕೂಡ ಹೈಯರ್ ಮಾಡಿಲ್ಲ. ಈ ವಿಡಿಯೋ ಒಳಗಡೆ ನಾನು ನಿಮಗೆ ಇದೇ ತರ ಹೈ CTR ಥಂಬ್ನೇಲ್ಸ್ ಗಳನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತೇಳಿ ಕಂಪ್ಲೀಟ್ ವರ್ಕ್ ಫ್ಲೋ ಅನ್ನ ಹೇಳ್ಕೊಡ್ತಾ ಇದ್ದೇನೆ. ಈ ವಿಡಿಯೋದ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಸೇಮ್ ವರ್ಕ್ ಫ್ಲೋ ಅನ್ನ ನೀವು ನಿಮ್ಮ ಮೊಬೈಲ್ ಒಳಗಡೆ ಕೂಡ ಯೂಸ್ ಮಾಡಬಹುದು. ಮತ್ತೆ ಇಲ್ಲಿ ಯೂಸ್ ಮಾಡಿರುವಂತ ಎಲ್ಲಾ ಪ್ರಾಂಪ್ಟ್ಸ್ ಗಳನ್ನ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಡ್ತಾ ಇದ್ದೇನೆ ಫಾರ್ ಇನ್ಸ್ಪಿರೇಷನ್. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ AI ಟೂಲ್ಸ್, ಟ್ಯುಟೋರಿಯಲ್ಸ್ ಆಮೇಲೆ ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಫಸ್ಟ್ ಆಫ್ ಆಲ್ ಚಾಟ್ ಜಿ ಪಿ ಟಿ ಅನ್ನ ಓಪನ್ ಮಾಡ್ರಿ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮಗೆ ಮಲ್ಟಿಪಲ್ ಟೆಂಪ್ಲೇಟ್ಸ್ ಬರ್ತಾವ. ಈ ಟೆಂಪ್ಲೇಟ್ಸ್ ಗಳನ್ನ ಇಗ್ನೋರ್ ಮಾಡ್ರಿ, ಬಿಕಾಸ್ ಥಂಬ್ನೇಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದ್ರ ಅವಶ್ಯಕತೆ ನಮ್ಗೆ ಇಲ್ಲ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಯಾವುದೋ ಒಂದು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಥಿಂಗ್ಸ್ ಗಳನ್ನ ನಾವು ಮೆನ್ಷನ್ ಮಾಡ್ಬೇಕು. ನೀವು ಇಲ್ಲಿ ಸಿಂಪಲ್ ಆಗಿ ಕ್ರಿಯೇಟ್ ಅ ಥಂಬ್ನೇಲ್ ಫಾರ್ ಸೋ ಅಂಡ್ ಸೋ ಟಾಪಿಕ್ ಅಂತ ಕೊಟ್ರಿ ಅಂದ್ರೂ ಕೂಡ ನಿಮ್ಗೆ ಥಂಬ್ನೇಲ್ ಕ್ರಿಯೇಟ್ ಆಗ್ತೈತಿ. ಬಟ್ ಆ ಥಂಬ್ನೇಲ್ ನಿಮ್ಮ ರಿಕ್ವೈರ್ಮೆಂಟ್ಗೆ, ನಿಮ್ಮ ಟಾರ್ಗೆಟ್ ಆಡಿಯನ್ಸ್ಗೆ ಸೂಟೇಬಲ್ ಇರ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಎಟಿಕ್ವೆಟ್ಸ್ ಅನ್ನ ಫಾಲೋ ಮಾಡ್ಬೇಕು, ಚೆಕ್ ಲಿಸ್ಟ್ ಅನ್ನ ಫಾಲೋ ಮಾಡ್ಬೇಕು. ಯೂಶುವಲಿ ಒಂದು ಥಂಬ್ನೇಲ್ಗೋಸ್ಕರ ಏನೆಲ್ಲ ಇಂಪಾರ್ಟೆಂಟ್ ಆಗಿರ್ತೈತಿ, ಮೊದಲನೇದಾಗಿ ನೀವು ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಿದಾರಲ್ಲ ಅದನ್ನ ಡಿಸ್ಕ್ರೈಬ್ ಮಾಡ್ಬೇಕಾ. ಎರಡನೇದಾಗಿ ಮೇನ್ ಸಬ್ಜೆಕ್ಟ್ ಯಾರಿದಾರ, ನೀವು ನಿಮ್ಮನ್ನ ಥಂಬ್ನೇಲ್ ಒಳಗಡೆ ಫೀಚರ್ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ಡಿಸೈಡ್ ಮಾಡ್ಬೇಕಾ. ಮಾಡ್ತಾ ಇದ್ರಿ ಅಂತಂದ್ರೆ ಅದನ್ನ ಕೂಡ ಮೆನ್ಷನ್ ಮಾಡ್ಬೇಕಾ. ಟೆಕ್ಸ್ಟ್ ಯಾವ್ದಿರ್ಬೇಕಾ, ಫಾಂಟ್ ಅನ್ನ ಯಾವ್ದು ಯೂಸ್ ಮಾಡ್ಬೇಕಾ, ಬ್ಯಾಕ್ ಗ್ರೌಂಡ್ ಕಲರ್ ಯಾವ್ದಿರ್ಬೇಕಾ, ಎಲಿಮೆಂಟ್ಸ್ ಯಾವ್ದನ್ನ ಆಡ್ ಮಾಡ್ಬೇಕಾ, ಯಾವ್ದನ್ನ ಆಡ್ ಮಾಡಬಾರ್ದ. ಸೊ ಈ ತರ ವೇರಿಯಸ್ ಥಿಂಗ್ಸ್ ಗಳನ್ನ ನೀವು ಮೊದಲೇ ಮೆನ್ಷನ್ ಮಾಡ್ಬೇಕಾ ಅಥವಾ ಚಾಟ್ ಜಿ ಪಿ ಟಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ. ಸೊ ಇದ್ರ ಅರ್ಥ ಏನು ಅಂತಂದ್ರೆ ನೀವು ಪ್ರಾಂಪ್ಟ್ ಅನ್ನ ಬರಿಬೇಕಾದ್ರೆ ಈ ಎಲ್ಲಾ ಥಿಂಗ್ಸ್ ಗಳನ್ನ ಮೆನ್ಷನ್ ಮಾಡಿ ಚಾಟ್ ಜಿ ಪಿ ಟಿಗೆ ಒಂದು ವೆಲ್ ಸ್ಟ್ರಕ್ಚರ್ಡ್ ಪ್ರಾಂಪ್ಟ್ ಅನ್ನ ಕೊಡ್ಬೇಕಾ. ಸೊ ಇದನ್ನ ನಾನು ನಿಮ್ಗೆ ಈಸಿ ಮಾಡೋದಕ್ಕೋಸ್ಕರ ಒಂದು ಚೆಕ್ ಲಿಸ್ಟ್ ಅನ್ನ ರೆಡಿ ಮಾಡಿದ್ದೇನೆ, ಅದನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ನೀವು ಹೋಗಿ ಅದನ್ನ ಚೆಕ್ಔಟ್ ಮಾಡ್ಕೊಡ್ರಿ. ನೀವೇನಾದ್ರೂ ಸೋಲೋ ಕ್ರಿಯೇಟರ್ ಆಗಿದ್ರಿ ಅಂತಂದ್ರೆ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತತಿ. ಈ ಪ್ರಾಂಪ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನೀವು ಮ್ಯಾನ್ಯುವಲ್ ಆಗಿ ಬರಿಬೇಕು ಅಂತಲ್ಲ, ಇದಕ್ಕೂ ಕೂಡ ನೀವು ಚಾಟ್ ಜಿ ಪಿ ಟಿ, ಕ್ಲೌಡ್, ಜಮನಾಯ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ನಿಮ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಐತಲ್ಲ, ನೀವು ಏನೆಲ್ಲ ಥಂಬ್ನೇಲ್ ಒಳಗಡೆ ಇನ್ಕ್ಲೂಡ್ ಮಾಡ್ಬೇಕಂತಿದಾರಲ್ಲ ಅದೆಲ್ಲಾನು ಚಾಟ್ ಜಿ ಪಿ ಟಿ, ಜಮನಾಯ್ ಅಥವಾ ಕ್ಲೌಡ್ AI ಕೊಟ್ಟ ನನಗೊಂದು ಇದಕ್ಕೆ ಪ್ರಾಪರ್ ಪ್ರಾಂಪ್ಟ್ ಅನ್ನ ರೆಡಿ ಮಾಡ್ಕೊಡು ಅಂತ ಹೇಳ್ರಿ. ಅದನ್ನ ತಗೊಂಡ್ ಬಂದ ಇಲ್ಲಿ ಪೇಸ್ಟ್ ಮಾಡ್ರಿ. ಡೈರೆಕ್ಟ್ ಆಗಿ ಹಂಗೆ ಪೇಸ್ಟ್ ಮಾಡಬೇಡ್ರಿ, ಅದನ್ನ ಮೊದ್ಲ ವೆರಿಫೈ ಮಾಡ್ರಿ ನೀವು ಹೇಳಿರೋ ತರಾನೇ ಅದು ಮಾಡಾಯ್ತು ಇಲ್ಲೋ ಅಂತ ಹೇಳಿ. ಒಂದ್ಸರಿ ಸ್ಯಾಟಿಸ್ಫೈ ಆದ್ಮೇಲೆ ಇಲ್ಲಿ ತಗೊಂಡ್ಬಂದ ಆಡ್ ಮಾಡ್ರಿ. ನಾ ಇವತ್ತು ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಡ್ತಾ ಇದ್ದೇನೆ. ಈ ಸೇಮ್ ಪ್ರಾಂಪ್ಟ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ ಫಾರ್ ಇನ್ಸ್ಪಿರೇಷನ್. ನೀವು ಬೇಕು ಅಂತಂದ್ರೆ ಇದನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ಎಡಿಟ್ ಮಾಡ್ಕೊಳ್ಬಹುದು ನಿಮ್ಮ ಥಂಬ್ನೇಲ್ಸ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಇಲ್ಲಿ ನಾ ಇವತ್ತು ಏನ್ ವಿಡಿಯೋ ಮಾಡ್ತಾ ಇದ್ದೇನಲ್ಲ ಅದೇ ಸೇಮ್ ಟಾಪಿಕ್ ಗೋಸ್ಕರ ಒಂದು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾ ಹೇಳ್ತಾ ಇದ್ದೇನೆ ಕ್ರಿಯೇಟ್ ಅ ಯೂಟ್ಯೂಬ್ ಥಂಬ್ನೇಲ್ ವಿತ್ ಚಾಟ್ ಜಿ ಪಿ ಟಿ. ಇದು ನನ್ನ ವಿಡಿಯೋ ಟೈಟಲ್ ಐತಿ. ಈ ವಿಡಿಯೋ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇದಕ್ಕೋಸ್ಕರ ನನಗೊಂದು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡಿಕೊಡ. ಪ್ಲೇಸ್ ಮೀ ಪ್ರಾಮಿನೆಂಟ್ಲಿ ಆನ್ ದ ರೈಟ್ ಸೈಡ್ ಆಫ್ ದಿ ಕಂಪೋಸಿಷನ್. ನನ್ನನ್ನು ರೈಟ್ ಸೈಡ್ ಒಳಗಡೆ ಪ್ಲೇಸ್ ಮಾಡುವಂತ ಹೇಳ್ತಾನೆ, ಬಿಕಾಸ್ ನಾನು ಮೇನ್ ಸಬ್ಜೆಕ್ಟ್ ಆಗಿ ಇದ್ರೊಳಗಡೆ ಅಪಿಯರ್ ಆಗ್ಲಿಕ್ಕತ್ತಿದ್ದಾನೆ. 2-3 ಫ್ಲೋಟಿಂಗ್ ಥಂಬ್ನೇಲ್ಸ್ ಗಳನ್ನ ಆಡ್ ಮಾಡುವಂತ ಹೇಳ್ತಾ ಇದ್ದಾನೆ. ಥಂಬ್ನೇಲ್ ಟೆಕ್ಸ್ಟ್ ಏನೈತಿ ಅಂತ ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ, AI ಥಂಬ್ನೇಲ್ಸ್ ಅಂತ ಹೇಳಿ. ಇದೇ ತರ ಎಲ್ಲಾ ಥಿಂಗ್ಸ್ ಗಳನ್ನ, ಲೈಟಿಂಗ್ ಯಾವ್ದಿರ್ಬೇಕು, ಕಲರ್ ಯಾವ್ದಿರ್ಬೇಕು, ಆಮೇಲೆ ವೇರಿಯಸ್ ಅದರ್ ಥಿಂಗ್ಸ್ ಗಳನ್ನ ನಾ ಇದ್ರೊಳಗಡೆ ಮೆನ್ಷನ್ ಮಾಡಿದ್ದಾನೆ. ಸೊ ಸೇಮ್ ಚೆಕ್ ಲಿಸ್ಟ್ ಅನ್ನ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿದ್ದಾನೆ, ಅಲ್ಲಿಂದ ಚೆಕ್ಔಟ್ ಮಾಡ್ಕೊಡ್ರಿ. ಸೊ ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಇದನ್ನ ಎಂಟರ್ ಕೊಡ್ತೇನೆ. ಎಂಟರ್ ಕೊಟ್ಟ ತಕ್ಷಣ ಇದು ಒಂದ್ ಸ್ವಲ್ಪ ಟೈಮ್ ತಗೊಂಡ ನಮ್ಗೆ ಹೈ ಕ್ವಾಲಿಟಿ, ಹೈ CTR ಇರೋ ಥಂಬ್ನೇಲ್ ಅನ್ನ ಜನರೇಟ್ ಮಾಡಿ ಕೊಡ್ತೈತಿ. ಇವಾಗ ನಮಗೆ ಇದು ಒಂದು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟೈತಿ. ಬಟ್ ಒಂದ್ ಮಿಸ್ಟೇಕ್ ಅನ್ನ ನಾ ಇಲ್ಲಿ ಮಾಡಿದ್ದೆ. ಏನ್ ಮಾಡಿದ್ದೆ ಅಂತಂದ್ರೆ ನಾ ಇಲ್ಲಿ ಮೇನ್ ಸಬ್ಜೆಕ್ಟ್ ಆಗಿ ಅಪಿಯರ್ ಆಗ್ಬೇಕಾಗಿತ್ತ, ಆದ್ರೆ ನನ್ನ ಮೇನ್ ಹೆಡ್ ಶಾಟ್ ಅಥವಾ ಫೋಟೋ ಅಥವಾ ಇಮೇಜ್ ಅನ್ನ ಇಲ್ಲಿ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಇದೇನ್ ಮಾಡುತ್ತೆ, ಬೇರೆ ಒಬ್ಬ ಯಾವುದೇ ಮನುಷ್ಯನನ್ನ ತಗೊಂಡ್ ಬಂದ ಇಲ್ಲಿ ಆಡ್ ಮಾಡೈತಿ. ಈ ತರ ಮಿಸ್ಟೇಕ್ ಆಯ್ತು ಅಂತಂದ್ರೆ ಇದನ್ನ ಯಾವ ತರ ಕರೆಕ್ಟ್ ಮಾಡ್ಬೇಕಾ, ಅಥವಾ ಥಂಬ್ನೇಲ್ ಒಳಗಡೆ ಏನಾದ್ರೂ ಚೇಂಜಸ್ ಬೇಕಾಯ್ತು ಅಂತಂದ್ರೆ, ಅಡಿಷನಲ್ ಚೇಂಜಸ್ ಬೇಕಾಯ್ತು ಅಂತಂದ್ರೆ, ಬಿಕಾಸ್ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಿದಾಗ ಇದು ನಿಮ್ಮ ರಿಕ್ವೈರ್ಮೆಂಟ್ ಅನ್ನ ಫಿಲ್ ಮಾಡ್ಲಿಕ್ಕಿಲ್ಲ, ಬಿಕಾಸ್ ಇಟ್ ಇಸ್ ಎಂಡ್ ಆಫ್ ದ ಡೇ ಮಷಿನ್. ಸೊ ಅವಾಗ ಅದನ್ನ ಯಾವ ತರ ನಿಮ್ಗೆ ಬೇಕಾದಂಗ ಫೈನ್ ಟ್ಯೂನ್ ಮಾಡ್ಬೇಕಾ. ಫಸ್ಟ್ ಆಫ್ ಆಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ದೊಡ್ಡ ಲಾರ್ಜ್ ವ್ಯೂ ಒಳಗಡೆ ಕಾಣಿಸ್ತೈತಿ. ಮತ್ತು ಇಲ್ಲಿ ನಿಮ್ಗೆ ಅಡಿಷನಲ್
ಆಪ್ಷನ್ ಸಿಗ್ತಾವ. ಒಂದನೇದಾಗಿ ಇಲ್ಲಿ ಕಮೆಂಟ್ ಐತಿ, ಎರಡನೇದ ಆಸ್ಪೆಕ್ಟ್ ರೇಷಿಯೋ, ಮೂರನೇದಾಗಿ ರಿಮೂವ್ ಆಪ್ಷನ್ ಸಿಗ್ತೈತಿ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದ ಈ ಥರ ಯಾವುದಾದ್ರೂ ಪಾರ್ಟ್ ರಿಮೂವ್ ಮಾಡ್ಬೇಕಂದ್ರೆ. ಫೋರ್ತ್ ನಿಮ್ಗೆ ಇಲ್ಲಿ ಶೇರ್ ಆಪ್ಷನ್ ಸಿಗ್ತೈತಿ, ಡೌನ್ಲೋಡ್. ಆಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಕ್ ಡಿಸ್ಲೈಕ್ ಸಿಗ್ತೈತಿ. ದಟ್ ಈಸ್ ಇರ್ರಿಲೆವೆಂಟ್ ಫಾರ್ ಅವರ್ ವಿಡಿಯೋ ಫಸ್ಟ್ ಆಫ್ ಆಲ್. ಸೊ ಇವಾಗ ನಾ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಈ ಒಬ್ಬ ಮನುಷ್ಯ ಇದನ್ನಲ್ಲ, ಇವನ್ನ ತೆಗೆದುಬಿಟ್ಟು ನನ್ನನ್ನು ಆ್ಯಡ್ ಮಾಡಬೇಕು. ಸೊ ಇದನ್ನು ಯಾವ ಥರ ಮಾಡ್ಬೇಕಾ, ಇಲ್ಲಿ ಆ್ಯಡ್ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ ಆ ಮನುಷ್ಯನ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೀವು ಡಿಸ್ಕ್ರೈಬ್ ಮಾಡ್ಬೋದು, change this person and add me here. I have attached the image or headshot. ಓಕೆ, ಸೊ ಈ ಥರ ಒಂದು ಕೊಟ್ಟ ಇಲ್ಲಿ ಎಂಟರ್ ಕೊಡ್ರಿ. ಒಂದ್ಸರಿ ನೀವು ಇಲ್ಲಿ ಎಂಟರ್ ಕೊಟ್ಟ ತಕ್ಷಣ ಇಲ್ಲಿ ಕೆಳಗಡೆ ನೋಡ್ರಿ, ನೀವು 1 ಕಮೆಂಟ್ ಆ್ಯಡೆಡ್ ಅಂತ ಬಂತು. ಸೊ ಇಲ್ಲಿ 1 ಕಮೆಂಟ್ ಆ್ಯಡ್ ಆಯ್ತು. ಇದೇ ಥರ ನೀವು ಮಲ್ಟಿಪಲ್ ಕಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ಬೋದಾ. ಸಪೋಸ್ ಇದು AI ಕಲರ್ ಐತಲ್ಲ, ಇದನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಇದನ್ನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಅಂದರೆ ಒಂದೇ ಸಾರಿ ನಿಮ್ಗೆ ಏನೆಲ್ಲ ಚೇಂಜಸ್ ಮಾಡಬೇಕು ಅದೆಲ್ಲನೂ ನೀವು ಇಲ್ಲಿ ಡಿಸ್ಕ್ರೈಬ್ ಮಾಡ್ಬೋದಾ. ಫಾರ್ ಎಕ್ಸಾಂಪಲ್, ಚೇಂಜ್ ದಿಸ್ ಕಲರ್ ಟು ಚಾರ್ಟ್ GPT greenish color, green color, chat GPT logo green color, something like that. ಓಕೆ, ಸೊ ಲೋಗೋ ಗ್ರೀನ್ ಕಲರ್ ಅಂತ ಕೊಟ್ಟ ಎಂಟರ್ ಕೊಡ್ರಿ. ಇವಾಗ ನೋಡ್ರಿ 2 ಕಮೆಂಟ್ ಆ್ಯಡ್ ಆಯ್ತು. ಸಮ್ಟೈಮ್ಸ್ ಒನ್ ಮೋರ್ ಮಿಸ್ಟೇಕ್ ಹ್ಯಾಪನ್ಸ್. ಇಲ್ಲಿ ನೀವು ಆ್ಯಡ್ ಮಾಡ್ತಿರ್ಬೇಕಾದ್ರೆ ನಿಮ್ಗೊಂದು ಥಾಟ್ ಬಂದಿತ್ತು, ಅದನ್ನು ಆ್ಯಡ್ ಮಾಡಿದ್ರಿ, ಬಟ್ ಇವಾಗ ಅದನ್ನು ತೆಗಿಬೇಕು ಅಂತ ಇದ್ರಿ. ಅವಾಗೇನು ಮಾಡ್ಬೇಕು, ಮತ್ತೆ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿರಿ, ನಿಮ್ಗೆ ಇಲ್ಲಿ ಡಿಲೀಟ್ ಆಪ್ಷನ್ ಸಿಗ್ತೈತಿ. ಇದನ್ನು ಡಿಲೀಟ್ ಮಾಡಿದ್ರಿ ಅಂತಂದ್ರೆ ಒಂದೇ ಕಮೆಂಟ್ ಉಳಿತವೆ. ಸೊ ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಏನೆಲ್ಲ ಚೇಂಜಸನ್ನು ಮಾಡಬೇಕು ಅಲ್ಲಿ ಕಮೆಂಟನ್ನು ಮಾಡಿರಿ. ಕಮೆಂಟ್ ಮಾಡಿ ನೀವು ಎಂಟರ್ ಕೊಟ್ರಿ ಅಂತಂದರೆ ಇದು ನಿಮ್ಗೆ ಆ ಚೇಂಜಸನ್ನು ಮಾಡಿಕೊಡ್ತೈತಿ. ಇವಾಗ ನಾ ಇಲ್ಲಿ ನನ್ನ ಫೋಟೋನ ಆ್ಯಡ್ ಮಾಡಬೇಕು. ನಾ ಇದಕ್ಕೆ ಫೋಟೋನ ಆ್ಯಡ್ ಮಾಡ್ತೇನೆ ಹೋಗ್ಬಿಟ್ಟು. ಓಕೆ, ಸೊ ಇವಾಗ ಈ ಫೋಟೋವನ್ನು ತೊಗೊಂಡಿದ್ದಾನೆ. ಈ ಫೋಟೋವನ್ನು ನಾನು ಇಲ್ಲಿ ರೈಟ್ ಸೈಡ್ ಒಳಗಡೆ ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಇವಾಗ ಸೆಂಡ್ ಅಂತ ಕೊಡ್ತೇನೆ. ಸೆಂಡ್ ಅಂತ ಕೊಟ್ಟ ತಕ್ಷಣ ನಾ ಇಲ್ಲಿ ಏನು ಚೇಂಜಸನ್ನು ಕೇಳಿದ್ದೇನಲ್ಲ ಆ ಚೇಂಜಸನ್ನು ಇದು ನಮ್ಗೆ ಮಾಡಿಕೊಡ್ತೈತಿ. ಮೇ ಬಿ ಮಾಡಲಿಕ್ಕಿಲ್ಲ, ಬಟ್ ಅವಾಗ ಮತ್ತೆ ನಾವು ಫೈನ್ ಟ್ಯೂನ್ ಮಾಡಲಿಕ್ಕೆ ಮತ್ತೆ ಡಿಸ್ಕ್ರೈಬ್ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಮತ್ತೆ ಮಾಡ್ಲಿಕ್ಕೆ ಹೇಳಬೇಕು. ಸೊ ದಿಸ್ ಈಸ್ ದ ವರ್ಕ್ ಯು ಹ್ಯಾವ್ ಟು ಡೂ. ಆಲ್ ರೈಟ್. ಸೊ ಇವಾಗ ನಾ ಅದನ್ನು ಹೇಳಿದ್ರೂ ಕೂಡ ಇದು ಮಾಡಿಲ್ಲ, ರೈಟ್. ಸೊ ಸೇಮ್ ಇಮೇಜನ್ನು ಕೊಡ್ತೇನೆ. ನಾನು ನಿಮ್ಗೆ ಹೇಳಿದೆಲ್ಲ ಸಮ್ ಟೈಮ್ ಇಟ್ ಹ್ಯಾಲ್ಯೂಸಿನೇಟ್ಸ್. ಸೊ ಇವಾಗ ನೆಕ್ಸ್ಟ್ ಮೆಥಡನ್ನು ಯೂಸ್ ಮಾಡೋಣ. ನಾ ಏನು ಮಾಡ್ತೇನೆ ಅಂತಂದರೆ ಇಲ್ಲಿ ಜಸ್ಟ್ ಡೈರೆಕ್ಟ್ ಹೋಗಿ ಫೋಟೋದನ್ನು ಆ್ಯಡ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಆ್ಯಡ್ ಮಾಡಿ ಮತ್ತೆ ಆ ಇಮೇಜನ್ನು ತೊಗೊಂಡ ರಿಪ್ಲೇಸ್ ದ ಪರ್ಸನ್ ವಿತ್ ಮೈ ಫೇಸ್. ಓಕೆ, ಸಿಂಪಲ್ ಆಗಿ ಈ ಥರ ಕೊಡ್ತಾ ಇದ್ದಾನೆ. ಇವಾಗ ಈ ಥರ ಕೊಟ್ಟ ತಕ್ಷಣ ನೋಡ್ರಿ ಇದು ವರ್ಕ್ ಆಗ್ತಿತ್ತು ಇಲ್ಲೋ ಅಂತ ಹೇಳಿ. ಈ ಪ್ರಾಬ್ಲಮ್ಸ್ ಬರ್ತಾವಲ್ಲ, ಈ ಥರ ಹಿಕಪ್ಸ್ ಬರ್ತಾವಲ್ಲ, ಇದು ಬರ್ತಾ ಐತಿ, ಚೆನ್ನಾಗೈತಿ ಈ ವಿಡಿಯೋ ಒಳಗಡೆ. ಸೊ ದ್ಯಾಟ್ ನಿಮ್ಗೆ ಗೊತ್ತಾಗ್ತೈತಿ ಇದನ್ನು ಯಾವ ಥರ ನೀವು ಟ್ರಬಲ್ ಶೂಟ್ ಮಾಡ್ಬೋದು ಅಂತ ಹೇಳಿ. ಆಲ್ ರೈಟ್. ಸೊ ಇವಾಗ ನೀವು ನೋಡ್ರಿ ಇದು ಆ ಪರ್ಸನನ್ನು ರಿಪ್ಲೇಸ್ ಮಾಡಿ ನನ್ನನ್ನು ಇಲ್ಲಿ ತೊಗೊಂಡು ಬಂದ ಆ್ಯಡ್ ಮಾಡೈತಿ. ಆ್ಯಂಡ್ ಲುಕ್ ಎಟ್ ಒನ್ ಥಿಂಗ್, ನಾ ಇಲ್ಲಿ ಆ್ಯಕ್ಚುಲಿ ನನ್ನ ಹ್ಯಾಂಡನ್ನು ತೋರಿಸ್ತಾ ಇಲ್ಲ, ನನ್ನ ರಿಯಲ್ ಇಮೇಜ್ ಒಳಗಡೆ ಆ ಥರ ಇಲ್ಲ. ಬಟ್ ಇಲ್ಲಿ ಇಮೇಜ್ ಇಲ್ಲಿ ಒಂದು ತಮ್ನೇಲ್ ಏನೈತಲ್ಲ ಇದರೊಳಗಡೆ ಆ ಒಂದು ಡೈರೆಕ್ಷನನ್ನು ಕೂಡ ಇದೆ ತನ್ನಿಂತಾನೇ ತೋರಿಸೈತಿ. ಸೊ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಫೈನ್ ಟ್ಯೂನಿಂಗ್. ಅಂದರೆ ನೀವು ಯಾವ ಥರ ಇದಕ್ಕೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ತಮ್ನೇಲ್ಸ್ಗಳ ಬರ್ತೈತಿ. ಇದನ್ನು ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಹೋಗ್ಬಿಟ್ಟು ಡೌನ್ಲೋಡ್ ಅಂತ ಕೊಡ್ರಿ, ಇದು ಡೌನ್ಲೋಡ್ ಆಗ್ತೈತಿ. ಇದೇ ಥರ ನೀವು ಬೇರೆ ನಿಶ್ಗೂ ಕೂಡ ತಮ್ನೇಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದ ಇಮೇಜ್ 2.0 ಮಾಡೆಲನ್ನು ಯೂಸ್ ಮಾಡಿಕೊಂಡ. ಪರ್ಸನಲ್ ಫೈನಾನ್ಸ್, ಗೇಮಿಂಗ್, ಕುಕಿಂಗ್ ಆ್ಯಂಡ್ ವೇರಿಯಸ್ ಅದರ್ ನಿಶ್ಗೋಸ್ಕರ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮಗೆ ರೆಗ್ಯುಲರ್ಲಿ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಮ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.